ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಥೆನ ಕೇಳಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಇನ್ನೂ ಹೆಚ್ಚಿನ ಕಥೆಗಳು ನೀವು ಕೇಳ್ಬೋದು. FM ರೇಡಿಯೋದಿಂದ ಹಾಡು ಕೇಳುತ್ತಾ ಸುನಿಲ್ ಒಬ್ಬನೇ ತನ್ನ ಮನೆಯ ದಾರಿ ಹಿಡಿಯುತ್ತಿದ್ದ. ಹಲ್ಲುಗಳನ್ನು ಕಚ್ಚಿದಾಗ ಬರುವ ಕಟ್ ಕಟ್ ಎಂಬ ಶಬ್ದ ತನ್ನ ಹಿಂದಿನಿಂದ ಬರುವುದನ್ನು ಕೇಳಿ ಹಿಂದಿರುಗಿ ನೋಡಿದ ಸುನಿಲ್. ತನ್ನ ಬಿಟ್ಟು ಕಾರಿನಲ್ಲಿ ಬೇರೆ ಯಾರೂ ಇಲ್ಲವೆಂದು ನೆನಪಾಗಿ ಎಲ್ಲೋ ರೇಡಿಯೋದಲ್ಲೇ ತಾಂತ್ರಿಕ ತೊಂದರೆ ಇರಬಹುದು ಎಂದು ಸುಮ್ಮನಾದ. ಮತ್ತೊಮ್ಮೆ ಇದೇ ತರಹ ಶಬ್ದ ಬಂದಾಗ ಕಿರಿಕಿರಿಯಾಗಿ ರೇಡಿಯೋವನ್ನು ನಿಲ್ಲಿಸಿ ಕೂದಲು ಸರಿಪಡಿಸಲು ತನ್ನೆದುರದಲ್ಲಿರುವ ಕನ್ನಡಿಯಲ್ಲಿ ಕಣ್ಣು ಹಾಯಿಸಿದ ಸುನಿಲ್. ಕೀಳಿರುವ ತುಟಿಯೊಂದಿಗೆ ರಕ್ತ ತುಂಬಿದ ಹಣ್ಣಿನ ಆಕೃತಿ ಕಂಡು ಹೆದರಿ ಒಮ್ಮೆಲೆ ಬ್ರೇಕ್ ಹಾಕಿದ. 120 ಕಿಲೋಮೀಟರ್ ಸ್ಪೀಡ್ನಲ್ಲಿ ಹೋಗುತ್ತಿದ್ದ ಕಾರು ಸಡನ್ ಬ್ರೇಕ್ ಹಾಕಿದಾಗ ಸ್ಕಿಡ್ ಆಗಿ ಹತ್ತಿರದಲ್ಲೇ ಇದ್ದ ಮರಕ್ಕೆ ಬಡಿಯಿತು. ಸೀಟ್ ಬೆಲ್ಟ್ ಹಾಕದ ಸುನಿಲ್ನ ತಲೆ ಸ್ಟೇರಿಂಗ್ಗೆ ಬಡಿದು ರಕ್ತಸ್ರಾವವಾಗಿ ಅಲ್ಲೇ ಪ್ರಾಣ ಕಳೆದುಕೊಂಡ. ಕುಡಿದ ಮತ್ತಿನಲ್ಲಿ ವಿಪರೀತ ವೇಗವಾಗಿ ಗಾಡಿ ಓಡಿಸಿದ ಪರಿಣಾಮ ಇಂಜಿನಿಯರಿಂಗ್ ವಿದ್ಯಾರ್ಥಿ ಸುನಿಲ್ ಎಂಬಾತನ ಸಾವು ಎಂಬ ಶೀರ್ಷಿಕೆ ನೋಡಿ ಯಾರಿರಬಹುದು ಇಂಜಿನಿಯರಿಂಗ್ ವಿದ್ಯಾರ್ಥಿ ಎಂದು ತೇಜಸ್ ಫೋಟೋ ನೋಡಿದ. ಹಿಂದಿನ ರಾತ್ರಿ ತನ್ನೊಂದಿಗೆ ಇದ್ದ ಆತ್ಮೀಯ ಗೆಳೆಯ ಸುನಿಲ್ ಫೋಟೋ. ಒಂದು ಕ್ಷಣ ಉಸಿರು ನಿಂತಂತಾಗಿ ಹೆದರಿದ ತೇಜಸ್ ತಕ್ಷಣ ಎಲ್ಲರಿಗೂ ಫೋನ್ ಮಾಡಿ ಸುನಿಲ್ ಸಾವಿನ ಸುದ್ದಿ ತಿಳಿಸಿದ. ಈಗಾಗಲೇ ಎಲ್ಲರೂ ಊರು ಬಿಡಲು ತಯಾರಿ ನಡೆಸುತ್ತಿದ್ದರು. ಸುನಿಲ್ ಸಾವಿನ ವಿಷಯ ತಿಳಿದು ಮತ್ತೊಮ್ಮೆ ವಿಕ್ಕಿಯ ಮನೆಯಲ್ಲಿ ಸೇರಿದರು. ಎಲ್ಲರ ಮುಖದಲ್ಲೂ ಕಳವಳ. ಸಿಂಚನ ಸತ್ತು ಪ್ರೇತಾತ್ಮವಾಗಿದ್ದಾಳೆ. ಯಾರೋ ಕೊಲೆ ಮಾಡಿ ಅವಳ ದೇಹವನ್ನು ಹೂತು ಹಾಕಿದ್ದಾರೆ. ನಮ್ಮಿಂದ ಅವಳಿಗೆ ಅನ್ಯಾಯವಾಗಿದೆ. ಅದಕ್ಕೆ ಅವಳು ನಮ್ಮೆಲ್ಲರನ್ನು ಸಾಯಿಸಲು ನೋಡುತ್ತಿದ್ದಾಳೆ, ಸೇಡು ತೀರಿಸಿಕೊಳ್ಳುತ್ತಿದ್ದಾಳೆ ಎಂದು ಗೀತಾ ಹೇಳಿದಾಗ ಅಡುಗೆ ಮನೆಯಿಂದ ಪಾತ್ರೆಗಳು ಬೀಳುವ ಸದ್ದು ಕೇಳಿಸಿತು. ಸದ್ದು ಬಂದ ಕಡೆ ಹೋಗಿ ನೋಡಿದರೆ ಗೋಡೆಯ ಮೇಲೆ ರಕ್ತದಿಂದ ಸುಮಾ ಎಂದು ಬರೆದದ್ದು ನೋಡಿ ಎಲ್ಲರೂ ಗಡಗಡನೆ ನಡುಗಿದರು. ಸುಮಾ ಅಂತೂ ವರುಣ್ ಕೈ ಹಿಡಿದು ಅಳಲು ಪ್ರಾರಂಭಿಸಿದಳು. ನನ್ನನ್ನು ಕಾಪಾಡಿ ಪ್ಲೀಸ್ ಎಂದು ಎಲ್ಲರೂ ಹೇಳುತ್ತಿದ್ದಳು. ವಿಕ್ಕಿ ಎಲ್ಲರನ್ನೂ ಉದ್ದೇಶಿಸಿ ತಡರಾತ್ರಿಯಾಗಿದೆ, ಇನ್ನೂ ಯಾರು ಹೊರಗೆ ಹೋಗುವುದು ಬೇಡ, ಆರ್ಡರ್ ಮಾಡಿ ತಂದ ಊಟ ರೆಡಿ ಇದೆ, ಊಟ ಮಾಡಿ ಎಲ್ಲರೂ ಇಲ್ಲೇ ಮಲಗೋಣ ಎಂದು ಹೇಳಿದ. ಊಟ ಮುಗಿಸಿದ ಎಲ್ಲರೂ ಮಲಗಲು ಹೊರಟರು. ಸುಮಾ ಗೀತಾ ಇಬ್ಬರು ಆಚೆ ಈಚೆ ವರುಣ್ ಮತ್ತು ಅನಿಲ್ ಮಲಗಿದರೆ ರಾಹುಲ್ ತೇಜಸ್ ವಿಕ್ಕಿ ಸೋಫಾದಲ್ಲಿ ಮಲಗಿದರು. ನಡುರಾತ್ರಿಯಲ್ಲಿ ಕರೆಂಟ್ ಆಫ್ ಆಯಿತು. ಸುತ್ತಲೂ ಕತ್ತಲು. ಬೆಕ್ಕು ಅಳುವ ಧ್ವನಿ ಕೇಳಿ ಎಲ್ಲರೂ ಎಚ್ಚರವಾದರು. ಕತ್ತಲೆಯನ್ನು ಕಂಡು ಈಗಲೇ ಪವರ್ ಹೋಗ್ಬೇಕಾ ಎಂದು ಬೈಯುತ್ತಿರುವಾಗಲೇ ತೋಳ ಹೂಳಿಡುವ ಧ್ವನಿ ಕೇಳಿ ಎಲ್ಲರೂ ಜಾಗೃತರಾದರು. ಒಮ್ಮೆಲೆ ಎಲ್ಲ ದೀಪಗಳು ಉರಿದವು. ಕಣ್ಣು ಮುಚ್ಚಿ ಬಿಡುವ ಹೊತ್ತಿನಲ್ಲಿ ಯಾವುದೋ ಶಕ್ತಿ ಸುಮಾಳನ್ನು ದರದರನೆ 3 ಸುತ್ತು ತಿರುಗಿಸಿ ಕೆಳಗೆ ಬಿಸಾಡಿಯಾಗಿತ್ತು. ಅವಳ ಚೀರಾಟ ಕಂಡು ಎಲ್ಲರ ಎದೆ ನಡುಗುತ್ತಿತ್ತು. ಕೆಳಗೆ ಬಿದ್ದಿದ್ದ ಅವಳನ್ನು ವರುಣ್ ಎತ್ತಿ ಹಿಡಿದು ಏನೂ ಆಗದಂತೆ ತಬ್ಬಿಕೊಂಡು ನಿಂತ. ಅಷ್ಟರಲ್ಲಿ ಟ್ಯೂಬ್ ಲೈಟ್ಗಳು ಒಂದೊಂದಾಗಿ ಒಡೆದು ಹೋದವು. ಗಾಜಿನ ತುಂಡು ಗಾಳಿಗೆ ಹಾರಿ ಬಂದು ಸುಮಾಳ ಮುಖದ ಮೇಲೆ ಗಾಯ ಮಾಡಿದವು. ರಕ್ತ ನೀರಿನಂತೆ ಹರಿಯುತ್ತಿತ್ತು. ನೋವು ತಡೆಯಲಾರದೆ ಸುಮಾ ಬೊಬ್ಬೆ ಹಾಕುವುದು ಕೇಳಲಾಗುತ್ತಿರಲಿಲ್ಲ. ಯಾರು ಯಾವ ಕಡೆಯಿಂದ ಪ್ರಹಾರ ಮಾಡುತ್ತಿದ್ದಾರೆ ಎಂದು ತಿಳಿಯದೆ ಎಲ್ಲರೂ ಗಲಿಬಿಲಿ ಹೆದರಿಕೆಯಿಂದ ಬೆವರುತ್ತಿದ್ದರು. ಸುಮಾಳನ್ನು ಅಷ್ಟಕ್ಕೆ ಸುಮ್ಮನೆ ಬಿಡದೆ ಅವಳ ಕೈಯನ್ನು ತಿರುಚಿತು. ಹೊರಗಿನಿಂದ ಕಾರು ಸ್ಟಾರ್ಟ್ ಆದ ಸದ್ದು ಕೇಳಿದ್ದೇ ತಡ. ಸುಮಾ ಗಾಳಿಗೆ ಹಾರಿ ಹೋದಂತೆ ಕಾರಿನ ಡ್ರೈವಿಂಗ್ ಸೀಟ್ನಲ್ಲಿ ಕೂತಳು. ಉಳಿದವರು ಅವಳನ್ನು ತಡೆಯಲು ಹೋದಾಗ ಮನೆಯ ಹೊರಗಿನಿಂದ ಬಾಗಿಲು ಲಾಕ್ ಆಯಿತು. ಕಾರು ತುಂಬ ಸ್ಪೀಡಾಗಿ ಹೋಗಿ ನಿಂತಿದ್ದ ಟ್ರ್ಯಾಕ್ಟರ್ಗೆ ಗುದ್ದಿತು. ಗುದ್ದಿದ್ದ ರಭಸ ಹಾಗೂ ಮೊದಲೇ ಹೆದರಿದ್ದರಿಂದ ಹೃದಯಾಘಾತದಿಂದ ಸುಮಾ ಸಾವನ್ನಪ್ಪಿದಳು. ನೀವು ಮಾಡಿರುವ ಉಪಕಾರ ಯಾವತ್ತೂ ಮರೆಯೋ ಹಾಗಿಲ್ಲ. ಆದರೆ ನನ್ನ ಸೇಡು ಮುಗಿಯಲಿಲ್ಲ ಬಾಬಾ. ಇನ್ನೂ ಕೆಲವರಿದ್ದಾರೆ. ನನ್ನ ಜೀವನ ಹಾಳು ಮಾಡಿದ ಯಾರನ್ನೂ ಬಿಡದೆ ಅವರ ಜೀವನದ ಅಂತ್ಯ ಮಾಡಬೇಕು ಬಾಬಾ
ಜನಗಳು, ನನ್ನ ಕಣ್ಣೀರು ನೋಡಿ ಕರಗಿದ ಬಾಬಾ ನನಗೆ ಮುಂದೆಯೂ ಸಹಾಯ ಮಾಡಲು ಒಪ್ಪಿದರು. ಬೆಳಗಾಗುತ್ತಿದ್ದಂತೆ ಲಾಕ್ ಆಗಿದ್ದ ಬಾಗಿಲು ತೆರೆಯಿತು. ಹೊರಬಂದು ನೋಡಿದರೆ ಸುಮಾ ಬಂದ ಕಾರು ಇರಲಿಲ್ಲ. ಅವಳ ಕಾರನ್ನು ಹುಡುಕಿಕೊಂಡು ಹೋದಾಗ ದಾರಿಯಲ್ಲಿ ಜನಸಾಗರದಂತೆ ತುಂಬಿದ್ದರು. ಏನಾಗಿದೆ ಎಂದು ನೋಡಲು ಹೋದ ವಿಕ್ಕಿ ಮತ್ತು ವರುಣ್ ಕಾರಿನೊಳಗೆ ಸುಮಾಳನ್ನು ಕಂಡರು. ಅವಳ ಪ್ರಾಣ ಪಕ್ಷಿ ಹಾರಿ ತುಂಬ ಹೊತ್ತಾಗ್ತಿದೆ ಎಂದು ಅವಳ ದೇಹ ನೋಡಿದಾಗಲೇ ತಿಳಿದ ವಿಕ್ಕಿ. ಜನರ ಎದುರಿಗೆ ಯಾವ ಮಾತುಗಳು ಬೇಡವೆಂದು ವರುಣ್ನನ್ನು ಎಳೆದುಕೊಂಡು ಬಂದ. ಮನೆಯೊಳಗೆ ಬಂದಂತೆ ತಡ ವರುಣ್ ಹುಚ್ಚನಂತೆ ಅಳಲು ಪ್ರಾರಂಭಿಸಿದ. ಅವನನ್ನು ಸಮಾಧಾನ ಮಾಡಿದರೂ ಎಲ್ಲರಿಗೂ ತಮ್ಮ ಪ್ರಾಣದ ಭಯವಿತ್ತು. ಹಾಗಾಗಿ ಸುಮಾಳ ವಿಚಾರ ಬಿಟ್ಟು ಅವರವರ ಜೀವ ಉಳಿಸುವ ವಿಚಾರ ಮಾತನಾಡಲು ಪ್ರಾರಂಭಿಸಿದರು. ನನ್ನ ಇವತ್ತಿನ ಸ್ಥಿತಿಗೆ ಮುಖ್ಯ ಕಾರಣ ಒಬ್ಬನಿದ್ದಾನೆ ಬಾಬಾ. ಅವನ ಸಾವನ್ನು ನಾನು ನೋಡಬೇಕು ಎಂದು ಹೇಳಿದೆ. ಎಲ್ಲವೂ ಬಿಟ್ಟು ಸನ್ಯಾಸಿಗೆ ಅದೇನು ಅಕ್ಕರೆಯೋ ನನ್ನ ಮೇಲೆ. ನಾನು ಕೇಳಿದ ತಕ್ಷಣ ನನ್ನಿಚ್ಛೆಯಂತೆ ನಡೆಯುತ್ತಿದ್ದರು. ಮುಂದಿನ ಭೇಟಿಗಾಗಿ ಮರಣ ಮೃದಂಗ ಬಾರಿಸುತ್ತಿದೆ. ಸುಮಾಳನ್ನು ಅಷ್ಟಕ್ಕೆ ಸುಮ್ಮನೆ ಬಿಡದೆ ಅವಳ ಕೈಯನ್ನು ತಿರುಚಿತು. ಹೊರಗಿನಿಂದ ಕಾರು ಸ್ಟಾರ್ಟ್ ಆದ ಸದ್ದು ಕೇಳದೆ ತಡ ಸುಮಾ ಗಾಳಿಗೆ ಹಾರಿ ಹೋದಂತೆ ಕಾರ್ ಡ್ರೈವಿಂಗ್ನ ಸೀಟಿನಲ್ಲಿ ಕೂತಳು. ಉಳಿದವರು ಅವಳನ್ನು ತಡೆಯಲು ಹೋದಾಗ ಮನೆಯವರ ಹೊರಗಿನಿಂದ ಬಾಗಿಲು ಲಾಕ್ ಆಯಿತು. ಕಾರು ತುಂಬ ಸ್ಪೀಡಾಗಿ ಹೋಗಿ ನಿಂತಿದ್ದ ಟ್ರ್ಯಾಕ್ಟರ್ಗೆ ಗುದ್ದಿದ ರಭಸ ಹಾಗೂ ಮೊದಲೇ ಹೆದರಿದ್ದರಿಂದ ಹೃದಯಾಘಾತದಿಂದ ಸುಮಾ ಸಾವನ್ನಪ್ಪಿದಳು. ಇಂಚನಾಳಿಗೆ ನಮ್ಮ 6 ಮಂದಿಯಲ್ಲಿ ಯಾರೋ ಏನೋ ತೊಂದರೆ ಮಾಡಿದ್ದೇವೆ ಅಂತ ಹೇಳಿ ಬಿಡ್ರೋ ಎಂದ ವಿಕ್ಕಿ. ನಮ್ಮಿಂದ ನೋವು ಅಪಕಾರ ಆಗಿದ್ದರೆ ನಾವೆಲ್ಲರೂ ಕ್ಷಮೆ ಕೇಳಿ ಅವಳ ಆತ್ಮಕ್ಕೆ ಶಾಂತಿಯಾದರೂ ಕೋರೋಣ, ನಮ್ಮ ಜೀವ ಉಳಿಸಿಕೊಳ್ಳೋಣ ಎಂದು ವಿಕ್ಕಿ ಹೇಳಿದಾಗ ಎಲ್ಲರೂ ಒಪ್ಪಿದರು. ಸುಮಾ ಹೇಳಿದ ಕಾರಣ ನಾನು ಕೊಕ್ಕೋ-ಕೋಲಕ್ಕೆ ಸ್ವಲ್ಪ ಡ್ರಿಂಕ್ಸ್ ಬೆರೆಸಿದೆ. ತಮಾಷೆಗೆಂದು ನಾನು ಈ ರೀತಿಯಲ್ಲಿ ಮಾಡಿದೆ ಅಷ್ಟೇ, ನನ್ನ ತಪ್ಪು ಎಂದು ತೇಜಸ್ ತಪ್ಪೊಪ್ಪಿಕೊಂಡ. ಆದರೆ ಆ ರಾತ್ರಿ ಸುಮಾ ಮತ್ತು ಸುನಿಲ್ ಇಬ್ಬರಿಂದ ಏನೋ ತೊಂದರೆ ಆಗಿದೆ. ಸಿಂಚನಾಳಿಗೆ ಅದಕ್ಕೆ ಅವರ ಪ್ರಾಣ ತೆಗೆದಿದ್ದಾಳೆ ಎಂದು ಅನಿಲ್ ಹೇಳಿದ. ಆ ಮಾತು ಕೇಳಿದ ತೇಜಸ್ ಭಯಭೀತನಾದ. ನನ್ನ ಸಾವು ತಡೆಯಬೇಕೆಂದರೆ ನಾನು ಈ ಊರು ಬಿಟ್ಟು ಹೋಗಬೇಕು ಎಂದು ಕಾರಿನ ಕೀ ಹಿಡಿದು ತೇಜಸ್ ಹೊರಟು ಹೋದ. ಕೇರಳದ ಪಂಚತಾರಾ ಹೋಟೆಲ್ಗೆ ಬಂದ ತೇಜಸ್ ಸುಸ್ತಾಗಿರುವುದರಿಂದ ಸ್ನಾನ ಮಾಡಿ ತಿಂಡಿಗೆ ಆರ್ಡರ್ ಮಾಡಿದ. ತಿಂಡಿ ತಿಂದು ಮೊಬೈಲ್ ಸ್ವಿಚ್ ಆಫ್ ಮಾಡಿ ಮಲಗಿದ. ಸ್ವಲ್ಪ ಹೊತ್ತಿನಲ್ಲಿ ಮಂಚದ ಕೆಳಗಿನಿಂದ ಮೇಲಕ್ಕೆ ಬಂದ 2 ಕೈಗಳು ತೇಜಸ್ನನ್ನು ಗಟ್ಟಿಯಾಗಿ ಹಿಡಿದುಕೊಂಡೆವು. ಎಷ್ಟು ಪ್ರಯತ್ನಪಟ್ಟರೂ ಬಿಡಿಸಿಕೊಳ್ಳಲಾಗದೆ ಒದ್ದಾಡಿದ. ಕೂಗಿ ಯಾರನ್ನಾದರೂ ಕರೆಯೋಣವೆಂದರೆ ಸ್ವರವೂ ಬರಬರದೆ ಹೊರಳಾಡಿದ. ತಕ್ಷಣ ದೇವರ ನೆನಪಾಗಿ ಹನುಮಾನ್ ಚಾಲೀಸ್ ಹೇಳಲು ಪ್ರಾರಂಭಿಸಿದ. ಅವನು ಹೇಳುವುದನ್ನು ನಿಲ್ಲಿಸಿದ ಕ್ಷಣ ಮೇಲಿನಿಂದ ಕೆಳಗೆ, ಆಚೆಯಿಂದ ಈಚೆ ಗೋಡೆಗೆ ಬಲವಾಗಿ ದೂಡಿದ ಶಕ್ತಿಯು ತನ್ನ ಸೇಡು ತೀರಿಸಿಕೊಳ್ಳುತ್ತಿತ್ತು. ಮೇಲಿನಿಂದ ಕೆಳಗೆ ಬಿದ್ದ ರಭಸಕ್ಕೆ ತೇಜಸ್ ಬೆನ್ನ ಮೂಳೆಗಳು ಪುಡಿಪುಡಿಯಾದವು. ಸ್ವಲ್ಪ ಸಮಯದಲ್ಲಿ ಎಲ್ಲವೂ ಶಾಂತವಾಯಿತು. ಎದ್ದು ಹೊರಗೆ ಹೋಗಲು ಸಾಧ್ಯವಿಲ್ಲದೆ ಮಂಚದ ಮೇಲೆ ಹಾಗೆಯೇ ಮಲಗಿದ. ಕಣ್ಣು ಮುಚ್ಚುವುದರೊಳಗೆ ಸೀಲಿಂಗ್ ಫ್ಯಾನ್ ತೇಜಸ್ನ ತಲೆ ಮೇಲೆ ಬಿದ್ದು ಅವನ ಪ್ರಾಣ ಪಕ್ಷಿ ಹಾರಿ ಹೋಯಿತು. 2 ದಿನವಾದರೂ ತೇಜಸ್ ರೂಮ್ ಬಾಗಿಲು ತೆಗೆಯದ ಕಾರಣ ಮ್ಯಾನೇಜರ್ ಡೂಪ್ಲಿಕೇಟ್ ಕೀ ಬಳಸಿ ಕೋಣೆಯ ಬಾಗಿಲು ತೆಗೆಸಿದ. ಗೋಡೆಯ ಮೇಲೆಲ್ಲ ರಕ್ತದ ಕಲೆಗಳು ನೋಡಿ ಹೆದರಿ ಕೂಡಲೇ ಪೊಲೀಸಿನವರಿಗೆ ಕರೆ ಮಾಡಿ ವಿಷಯ ತಿಳಿಸಿದ. ಪೊಲೀಸ್ ಅಧಿಕಾರಿಗಳು ಬೇರೆ ಯಾವುದೇ ಕುರುಹು ಸಿಗದೆ ಫ್ಯಾನ್ ಮೇಲಿನಿಂದ ಬಿದ್ದು ಆಕಸ್ಮಿಕವಾಗಿ ಸಾವು ಸಂಭವಿಸಿತು ಎಂದು ರಿಪೋರ್ಟ್ ಮಾಡಿದರು. ಹಾಗೂ ತೇಜಸ್ ಗೆಳೆಯರಿಗೆ ಅವನ ಸಾವಿನ ಬಗ್ಗೆ ಮಾಹಿತಿಯನ್ನು ನೀಡಿದರು. ಗೀತಾ, ವರುಣ್, ವಿಕ್ಕಿ, ರಾಹುಲ್ ವಿಷಯ ತಿಳಿದು ಹೌಹಾರಿದರು. ಸಿಂಚನಾಳಿಗೆ ನೋವು ಕೊಟ್ಟ ಎಲ್ಲರ ಬಲಿ ಪಡೆದಿದ್ದಾಳೆ. ಇನ್ನಾದರೂ ನಮ್ಮನ್ನು ಬದುಕಲು ಬಿಡುವಳೆ ಅವಳು ಎಂದ ವರುಣ್. ಅವನ ಮಾತಿಗೆ ಮೌನವಾದ ರಾಹುಲ್ನನ್ನು ಕಂಡ ವಿಕ್ಕಿ
ಅವನ ಶರ್ಟಿನ ಕಾಲರ್ ಹಿಡಿದು, ನಿಜ ಹೇಳು ರಾಹುಲ್, ಸಿಂಚನಾಳಿಗೆ ನೀನೇನು ಮಾಡಿದೆ ಎಂದು ಕೇಳಿದ. ಅವತ್ತು ಕಾಲೇಜಿನಲ್ಲಿ ಟ್ರೆಡಿಷನಲ್ ಡೇ ದಿನ ಸಿಂಚನ ಸ್ಯಾರಿ ಉಟ್ಟು ಗೊಂಬೆಯ ಥರ ಕಾಣುತ್ತಿದ್ದಳು. ಅವಳ ಆಕರ್ಷಕ ಮೈಕಟ್ಟು ನನ್ನನ್ನು ಹುಚ್ಚು ಹಿಡಿಸುತ್ತಿತ್ತು. ನನ್ನ ಪ್ರೀತಿಯನ್ನು ಅವಳಿಗೆ ಹೇಗಾದರೂ ತಿಳಿಯಬೇಕೆಂದು ಪ್ರಯತ್ನಪಟ್ಟೆ. ಅವಳ ಸುತ್ತಲೂ ಸ್ನೇಹಿತರ ಹಿಂಡು ಬೇರೆ ಇತ್ತು. ಅವಳ ಬಳಿ ನನ್ನ ಪ್ರೀತಿಯ ಬಗ್ಗೆ ಹೇಳಿದಾಗ ಒಪ್ಪದಿದ್ದರೆ ಕಾಲೇಜಿನಲ್ಲಿ ನನ್ನ ಮರ್ಯಾದೆ ಹೋಗುವುದೆಂದೇ ಸುಮ್ಮನಾದೆ. ಒಳ್ಳೆಯ ಸಮಯಕ್ಕಾಗಿ ಕಾಯುತ್ತಿದ್ದೆ. ಅಷ್ಟರಲ್ಲಿ ವಿಕ್ಕಿ ಅವಳನ್ನು ಪ್ರೀತಿಸುವ ವಿಷಯ ತಿಳಿಯಿತು. ವಿಕ್ಕಿ ಅವಳ ಗೆಳೆಯರ ಬಳಗದಲ್ಲಿ ಇದ್ದುದರಿಂದ ವಿಕ್ಕಿಯ ಸ್ನೇಹ ಸಂಪಾದಿಸಿದೆ. ಅವಳೊಂದಿಗೆ ಪ್ರೀತಿಯನ್ನು ಹೇಳಿಕೊಳ್ಳದಿದ್ದರೂ ಅವಳ ಜೊತೆಯಲ್ಲಿ ಮಾತನಾಡಲು ಅವಕಾಶ ಸಿಗುತ್ತದೆ ಎನ್ನುವ ಹುಚ್ಚು ಆಸೆಯಿಂದ ಅವಳಿಗಾಗಿ ಪಾರ್ಟಿ ಮಾಡಿ ಬೇಕಾದಷ್ಟು ಹಣ ಹಾಳು ಮಾಡಿದೆ. ಹಗಲು ರಾತ್ರಿ ಕನಸಿನಲ್ಲಿ ಕಾಡುತ್ತಿದ್ದಳು ಸಿಂಚನ. ಕಾಲೇಜಿನಲ್ಲಿ ಟಾಪರ್ ಆಗಿದ್ದ ನಾನು ಜಸ್ಟ್ ಪಾಸ್ ಆಗುವ ಹಂತಕ್ಕೆ ತಲುಪಿದೆ. ಒಂದು ದಿನ ನನ್ನ ಪ್ರೀತಿಯನ್ನು ಕವನದ ರೂಪದಲ್ಲಿ ಬರೆದು ಸಿಂಚನಾಳಿಗೆ ಕೊಟ್ಟು ಅವಳ ಉತ್ತರಕ್ಕಾಗಿ ಕಾದೆ. ಇಷ್ಟವಿಲ್ಲವೆಂದು ಸುಮ್ಮನಿರದೆ ನನ್ನ ಮೇಲೆ ಪ್ರಾಂಶುಪಾಲರಿಗೆ ದೂರು ಕೊಟ್ಟಳು. ಪ್ರಾಂಶುಪಾಲರು ನನ್ನನ್ನು ಕರೆದು ಕಾಲೇಜ್ ಟಾಪರ್ ಎಂದು. ಈ ಸಲ ಸುಮ್ಮನಿದ್ದೇನೆ. ಇದೇ ತರಹ ಮುಂದುವರೆದರೆ ಆಕ್ಷನ್ ತೆಗೆದುಕೊಳ್ಳುವೆ, ಡಿಬೋರ್ ಮಾಡುತ್ತೇನೆ ಎಂದು ಪ್ರಾಂಶುಪಾಲರು ಹೇಳಿದ್ದರು. ಇಷ್ಟು ವರ್ಷ ಕಾಪಾಡಿಕೊಂಡು ಬಂದಿದ್ದ ಮರ್ಯಾದೆಯನ್ನು ಒಂದೇ ಕ್ಷಣದಲ್ಲಿ ತೆಗೆದಳು. ಸಿಂಚನಾಳ ವರ್ತನೆ ನನಗೆ ತುಂಬ ನೋವುಂಟು ಮಾಡಿತು. ದಿನೇ ದಿನೇ ನಾನು ಮೌನಿಯಾದೆ. ನನ್ನಲ್ಲಿ ಯಾವುದೋ ನೋವಿದೆ ಎಂದು ತಿಳಿದ ವಿಕ್ಕಿ ಮತ್ತೆ ಮೊದಲಿನಂತೆ ಮನಸ್ಸು ಶಾಂತವಾಗಿರಲು ಜಾಗಿಂಗ್ ಮಾಡಲು ಸಲಹೆ ನೀಡಿದ. ಬೆಳಗಿನ ತಣ್ಣನೆಯ ಗಾಳಿಯಲ್ಲಿ ಜಾಗಿಂಗ್ ಮಾಡಿದ್ದರಿಂದಲೋ ಏನೋ ಮನಸ್ಸು ಸ್ವಲ್ಪ ಮಟ್ಟಿಗೆ ಸರಿಯಾಗಿತ್ತು. ಮತ್ತೆ ಮೊದಲಿನಂತೆ ಓದಿನ ಕಡೆಗೆ ಗಮನ ಕೊಡುತ್ತಿದ್ದೆ. ಪರೀಕ್ಷೆ ಮುಗಿದ ಸಂತೋಷದಿಂದ ಆ ದಿನ ಸ್ವಲ್ಪ ಬೇಗವೇ ಎದ್ದಿದ್ದೆ. ಸುಮ್ಮನೆ ಹೊರಳಾಡುವ ಬದಲು ಜಾಗಿಂಗ್ ಮಾಡಿ ಬರುತ್ತೇನೆಂದು ಬೇಗನೆ ಹೋದೆ. ನಸುಕತ್ತಲಿನಲ್ಲಿ ಪ್ರೇಮಿಗಳಿಬ್ಬರು ಸರಸವಾಡುತ್ತಿದ್ದರು. ಎಲ್ಲೋ ಕೇಳಿದ ಧ್ವನಿಯೆಂದು ಮರೆಯಲ್ಲಿ ನಿಂತು ನೋಡಿದೆ. ಸಿಂಚನ ಬೇರೊಬ್ಬರ ತೋಳ ತೆಕ್ಕೆಯಲ್ಲಿ ಬಂದಿಯಾಗಿದ್ದಳು. ನನ್ನೆದೆಯಲ್ಲಿದ್ದ ಪ್ರೀತಿ ಸತ್ತು ಅವಳ ಮೇಲೆ ದ್ವೇಷ ಹುಟ್ಟಿತು. ಸರಿಯಾದ ಸಮಯಕ್ಕಾಗಿ 1 ವರ್ಷ ಕಾದೆ. ಕಿರಣ್ ಹಾಗೂ ಸಿಂಚನ ಪ್ರೀತಿಸುತ್ತಿರುವ ವಿಷಯ ತಿಳಿದಿದ್ದರಿಂದ ಅವರಿಬ್ಬರನ್ನು ಬೇರೆ ಮಾಡಬೇಕೆಂದು ಕಾಯುತ್ತಿದ್ದೆ. ಅವಳ ಹಾಗೂ ವಿಕ್ಕಿಯ ನಾನಾ ಬಗೆಯ ಫೋಟೋವನ್ನು ಎಡಿಟಿಂಗ್ ಮಾಡಿ ಅವನಿಗೆ ತೋರಿಸಿದೆ. ಅವನು ಅದನ್ನೆಲ್ಲ ನಂಬಲಿಲ್ಲ. ಕಿರಣ್ಗೆ ಸಿಂಚನಾಳ ಮೇಲೆ ವಿಪರೀತ ಪ್ರೀತಿ ಹಾಗೂ ವಿಶ್ವಾಸವನ್ನು ಕಂಡು ನನ್ನೆದೆಯಲ್ಲಿದ್ದ ದ್ವೇಷದ ಕಿಡಿ ಮತ್ತೆ ಉರಿಯಿತು. ಅವತ್ತು ಟ್ರೆಕ್ಕಿಂಗ್ ಹೋಗೋಣ ಎಂದು ಪ್ಲ್ಯಾನ್ ಮಾಡಿದಾಗಲೇ ಸಿಂಚನಾಳಿಗೆ ಒಂದು ಗತಿ ಕಾಣಿಸಬೇಕೆಂದು ಕಾಯುತ್ತಿದ್ದೆ. ಕಿರಣ್ಗೆ ಫೋನ್ ಮಾಡಿ ಮರುದಿನ ಹೋಗುವಾಗ ಸ್ವಲ್ಪ ಡ್ರಿಂಕ್ಸ್ ತೆಗೆದುಕೊಂಡು ಹೋಗೋಣ, ಹಾಗೆ ಟೆಂಟ್ ಇನ್ನಿತರ ವಸ್ತುಗಳ ಖರೀದಿ ಮಾಡಲಿಕ್ಕಿದೆ, ಬರುವೆಯಾ ಎಂದು ಕೇಳಿದೆ. ಡ್ರಿಂಕ್ಸ್ ಎಂದ ಕೂಡಲೇ ಬರುತ್ತೇನೆ ಎಂದು ಕಿರಣ್ ಹೇಳಿದ. ಮೊದಲಿಗೆ ಹೊಟ್ಟೆ ತುಂಬಿಸೋಣವೆಂದು ಹೋಟೆಲಿಗೆ ಕರೆದುಕೊಂಡು ಹೋದೆ. ಅವನಿಗೆ ಬೇಕಾದದ್ದು ತಿನಿಸಿದೆ. ಹಾಟ್ ಡ್ರಿಂಕ್ಸ್ ಬೇಡ ಎಂದು ಕಿರಣ್ ಹೇಳಿದರೂ ಕೇಳದೆ ಒತ್ತಾಯ ಮಾಡಿ ಕುಡಿಸಿದೆ. 1 ಬಾಟಲ್ ಕುಡಿದಾಗಲೇ ಕಿರಣ್ ತನ್ನ ದೇಹದ ಮೇಲೆ ಹಿಡಿತ ಕಳೆದುಕೊಂಡ. ಬಾತ್ರೂಮ್ಗೆ ಹೋಗಿ ಬರುತ್ತೇನೆಂದು ಒಳಬಂದು ಅವನು ಕುಡಿಯುವ ಬ್ರ್ಯಾಂಡ್ನ ಡ್ರಿಂಕ್ಸ್ಗೆ 20 ನಿದ್ರೆ ಮಾತ್ರೆ ಹಾಕಿ ತರಲು ಸಪ್ಲೈಯರ್ಗೆ ಹೇಳಿದೆ. ಮೊದಲಿಗೆ ಒಪ್ಪದಿದ್ದರೂ ಕೈಯಲ್ಲಿ 1005 ನೋಟು ನೋಡಿ ಕೊಟ್ಟ ಮೇಲೆ ತಂದು ಕೊಟ್ಟ. ಕಿರಣ್ಗೆ ಒತ್ತಾಯ ಮಾಡಿ ಮಾತ್ರೆ ಹಾಕಿ ತಂದ ಡ್ರಿಂಕ್ಸನ್ನು ಕೂಡ ಕುಡಿಸಿದೆ. ಅಲ್ಲಿಂದ ಸೀದಾ ಅವನನ್ನು ಕರೆದುಕೊಂಡು ಹೊರಟೆ. ಮುಂದಿನ ಭಾಗದಲ್ಲಿ ಮುಂದುವರೆಯುವುದು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.